ಹನುಮಂತ ದೇವರು ಜಂಪ್ ಮಾಡಿದರು. ಜಂಪ್ ಮಾಡುವಾಗ ಮಧ್ಯದಲ್ಲಿ ಬಂದವನ ಹತ್ರ ನಿಂತು ಮಾತಾಡಿ ಆಲಿಂಗನ ಮಾಡಿಕೊಂಡು ವಾಪಸ್ ಮುಂದುವರೆದ್ರಂತೆ. ಇದಿನ್ನು ಎಂಥ ಜಂಪು ದೇವರಿಗೆ ಗೊತ್ತು. ನಮಗೆಲ್ಲ ಹಿಂಗೆ ಜಂಪ್ ಮಾಡೋಕ್ಕೆ ಬರಲ್ಲ. ಹಿಂಗೆ ಜಂಪ್ ಮಾಡಿಬಿಟ್ಟ ಮೇಲೆ ಎದುರುಗಡೆ ಇರೋ ವಸ್ತುವನ್ನು ಯಾರು ತೆಗೆದುಬಿಟ್ರೆ ಬಿದ್ದು ಮೂತಿ ಹೊಡ್ಕೋತೀವಿ. ಆದರೆ ಹನುಮಂತ ದೇವರು ಅಲ್ಲಿ ನಿಂತರು, ಮಾತಾಡಿದರು, ಆಲಿಂಗನ ಮಾಡಿಕೊಂಡ್ರು, ಬರ್ತೀನಿ ಅಂತ ಟಾಟಾ ಬಾಯ್ ಬಾಯ್ ಮಾಡಿ ಹೊರಟರು ಹನುಮಂತ ದೇವರು ಮುಂದೆ. ಹೀಗೆ ಹೊರಟರು. ಮತ್ತು ಅಷ್ಟೇ ವೇಗದಿಂದ ಹನುಮಂತ ದೇವರು ಹೊರಟಿದ್ದಾರೆ. ದೇವತೆಗಳಿಗೆ ಅನ್ನಿಸ್ತಂತೆ, ಛೇ, ಇಂಥ ಹನುಮಂತನ ಬಲವನ್ನು ಒಮ್ಮೆ ನಾವು ಕಣ್ತುಂಬಿ ಪರೀಕ್ಷೆ ಮಾಡಬೇಕು ಅಲ್ಲ. ಹನುಮಂತ ದೇವರಿಗೆ ಬಲ ಇದೆ ಗೊತ್ತು ದೇವತೆಗಳಿಗೆ, ಆದರೆ ಆ ಬಲ ಎಷ್ಟಿದೆ ಅಂತ ನೋಡುವ ಆನಂದ. ಅಂದರೆ ಈ ಕೆಲವು ವಿದ್ಯಾರ್ಥಿಗಳು ಫುಲ್ಲು ಫ್ರಂಟ್ ಪೇಜಿಂದ ಲಾಸ್ಟ್ ಪೇಜ್ವರೆಗೂ ಸಿಲೆಬಸ್ ಓದ್ಕೊಂಬಂದ್ಬಿಟ್ಟಿರ್ತಾರೆ. ಅದು ಗೊತ್ತಿರುತ್ತೆ ನಮಗೆ. ಆದರೆ ಎಷ್ಟು ಚೆನ್ನಾಗಿ ಓದಿದ್ದಾನೆ ಅಂತ ತಿಳ್ಕೊಳ್ಬೇಕು ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿ ಉತ್ತರ ಕೊಟ್ಟರೆ ಆನಂದ ಪಡ್ತಾರಲ್ಲ ನಿಜವಾದ ಅಧ್ಯಾಪಕರು. ಹಾಗೆ ಅವನು ಹನುಮಂತ ದೇವರಿಗೆ ಬಲ ಇದೆ ಗೊತ್ತು, ಅದು ಎಷ್ಟು ಬಲ ಇದೆ ತಿಳ್ಕೊಳ್ಬೇಕು ಅಂಥೇಳಿ ದೇವತೆಗಳು ನಾಗಮಾತೆಯಾದ ಸುರಸೆಯನ್ನು, ಕದ್ರುವನ್ನು ಕರೆದಿದ್ದಾರೆ. ಕದ್ರುವಿಗೆ ಕರೆದಂದ್ರು, ಮಾರುತೆ ಕುರು ವಿಘ್ನಂ ತ್ವಂ ಜಿಜ್ಞಾಸ್ಯಾಮೋಸ್ಯ ತದ್ಬಲಂ ಯದ್ಯದಿಚ್ಛಸಿ ತತ್ತತ್ತೇ ವಕ್ರಮೇತು ವರೇಣನಃ. ಅವರಂದರು, ಹನುಮಂತನಿಗೆ ವಿಘ್ನ ಮಾಡು. ನೀ ವಿಘ್ನ ಮಾಡಿದರೆ ಆ ವಿಘ್ನವನ್ನು ಹನುಮಂತ ಹೇಗೆ ಪರಿಹಾರ ಮಾಡಿಕೊಳ್ತಾನೆ, ಅವನ ಬಲ ಎಂಥದ್ದು ಅಂತ ನಾವು ನೋಡಿ ಆನಂದಿಸ್ತೇವೆ. ಅದಕ್ಕೆ ಬೇಕಾದ ನಿಂಗೊಂದು ವರ ಕೊಡ್ತೀವಿ. ಏನು ವರ? ನೀನು ಏನೇನೇನೇನು ಬಯಸ್ತೀಯೋ ಅದೆಲ್ಲ ಬಂದು ನಿನ್ನ ಬಾಯಲ್ಲಿ ಬೀಳಲಿ ಅಂತ ವರ ಕೊಟ್ಟರು. ಅಂಥ ವರ ನಮಗೇನಾರು ಇದ್ದಿದ್ರೆ ಎಷ್ಟು ಚೆನ್ನಾಗಿತ್ತು. ಇಲ್ಲ ಗ್ಯಾಸ್ ಖರ್ಚು, ಇಜ್ಜಿಲ್ ಖರ್ಚು, ಒಲೆ ಖರ್ಚು, ಅಡುಗೆ ಖರ್ಚು, ತಿನಿಸಿ ಖರ್ಚು ಎಲ್ಲ ಉಳಿದು ಹೋಗ್ತಿತ್ತು. ಅವ್ರು ಹಾಗೆ ವರ ಕೊಟ್ಟರು. ಹನುಮಂತ ದೇವರನ್ನು ತಡಿಬೇಕು ಅನ್ನೋ ಉದ್ದೇಶದ, ಅಂದರೆ ಬಲವನ್ನು ಕಾಣಬೇಕು ಅನ್ನೋ ಉದ್ದೇಶಕ್ಕೆ ಸುರಸೆ ತಾನು ಹನುಮಂತನ ದಾರಿಗೆ ಅಡ್ಡವಾಗಿ ಬಾಯಿ ದೊಡ್ಡದಾಗಿ ತೆಕ್ಕೊಂಡು ನಿಂತ್ಲಂತ. ಬಂದಿದ್ದ ಆ ಕೆಲಸಕ್ಕೆ ಬಂದರೆ ಹನುಮಂತ ಅಂದ, ಮಾರುತಿ ರಾಮದಾಸೋಸ್ಮಿ ಮಾರ್ಗೋ ಮೇದೀಯತಾ ಮಿತಿ. ಹನುಮಂತ ದೇವರು ಬಂದ್ರಂತ. ಬಂದು ಸೀದಾ ಫೈಟಿಂಗೇ ಮಾಡಲಿಲ್ಲ. ಅವ್ರು ಏನಂದರು, ಅಮ್ಮ ನನ್ನ ಹೆಸರು ಹನುಮಂತ ಅಂತ, ನಾನು ರಾಮದೇವರ ಕಾರ್ಯಕ್ಕಿದ್ದೇನೆ, ಹೊರಟಿದ್ದೇನೆ, ನನ್ನ ಕೆಲಸಕ್ಕಲ್ಲ ರಾಮನ ಕೆಲಸಕ್ಕೆ ಹೊರಟಿದ್ದೇನೆ, ದಾರಿ ಕೊಡು. ಆಕೆ ಆದರೆ ಬಂದದ್ದೇ ಹನುಮಂತನ ಬಲವನ್ನು ಪ್ರದರ್ಶನ ಮಾಡಿಸ್ಲಿಕ್ಕಲ್ಲ. ಹಾಗಾಗಿ ಆಕೆ ಅಂದ್ಲು, ನೀ ಯಾರಾದ್ರೆ ಏನು, ರಾಮ ಆದ್ರೆ ರಾಮ, ಲಕ್ಷ್ಮಣ ಆದ್ರೆ ಲಕ್ಷ್ಮಣ, ನಂಗೆ ನೀ ಯಾರು ಅನ್ನೋದು ಮುಖ್ಯ ಅಲ್ಲ, ನೀನು ನನ್ನ ಬಾಯಿಗೆ ಬೀಳ್ಬೇಕು ಅಷ್ಟೇ. ಹನುಮಂತ ದೇವರಂದರು, ಕಥಂ ಮಾಂ ಗ್ರಸಸಿ. ಅಲ್ಲಮ್ಮ, ನಾನು ನೀನು ಇಷ್ಟೇ ಪುಟಾಣಿ ಬಾಯಿ ತೆಕ್ಕೊಂಡು ನನ್ನನ್ನು ನುಂಗ್ತೀನಿ ಅಂತ ಹೊರಟಿದ್ಯಲ್ಲ, ನಾನು ಎಷ್ಟು ದೊಡ್ಡವನಿದ್ದೀನಿ ನೋಡು ಅಂತ ಇನ್ನೂ ದೊಡ್ಡ ರೂಪ ತೊಗೊಂಡ್ರಂತ. ಸುರಸೆ ಅಂದ್ಲು, ಇಲ್ಲ ನಂಗೆ ಇಷ್ಟು ದೊಡ್ಡ ಬಾಯಿ ತೆಗಿಯಕ್ಕೆ ಬರುತ್ತೆ ಅಂತ. ಇನ್ನೂ ಅಷ್ಟು ದೊಡ್ಡ, ಅದರ ಡಬಲ್ ಬಾಯಿ ಸುರಸೆ ತೆಗೆದ್ಲಂತ. ಅವಳಿನ್ಯಂಥ ಪುಣ್ಯಾದ್ಗಿತ್ತಿ. ಅಷ್ಟು ದೊಡ್ಡ ಬಾಯಿ ಸುರಸೆ ತೆಗೆದ್ರೆ ಹನುಮಂತ ದೇವರು ತತ್ಕ್ಷಣದಲ್ಲಿ ಅಂಗುಷ್ಠ ಮಾತ್ರದ ರೂಪ ತಗೊಂಡು ಸುರಸೆ ಬಾಯಿ ಒಳಗೆ ಹೋಗಿ ಆಚೆ ಬಂದರು. ಅಂದರೆ ಬಾಯಿ ಮುಚ್ಚಕ್ಕೆ ಅಷ್ಟೊತ್ತು ಬೇಕಿತ್ತಲ್ಲ, ಆ ದೊಡ್ಡ ಬಾಯಿ ಅದು ಮುಚ್ಚೋಷ್ಟ್ರೊಳಗೆ ಇವರು ಸೀದಾ ಒಳಗೆ ಹೋಗಿ ಆಚೆ ಬಂದರು. ಬಂದು ಕೈ ಮುಗಿದಂದರು, ನಿನ್ನ ಬಾಯಿಯೊಳಗೆ ಹೋಗಿ ಬಂದಿದ್ದೀನಿ, ನಿನ್ನ ವರನೂ ಸಾರ್ಥಕ ಆಯಿತು, ನಂಗೆ ಇನ್ನು ದಾರಿ ಬಿಡು. ಎಂಥ ಅದ್ಭುತ ಇದು. ದೇವತೆಗಳಿಗೆ ಆನಂದ ಅಂದ್ರೆ ಆನಂದ ಆಗೋಯ್ತಾನೆ. ಯಾಕೆಂದರೆ ಹನುಮಂತ ದೇವರು ಸುರಸೆಯನ್ನು ಕೊಂದೇ ಮುಂದೆ ಹೋಗ್ಬಿಡ್ಬೋದಾಗಿತ್ತು. ಆದರೆ ಹನುಮಂತ ದೇವರು ಕೊಲ್ಲಿಲ್ಲ. ಯಾಕೆಂದರೆ ಪರ್ಪಸ್ಸು ಎಲ್ಲರನ್ನೂ ಕೊಲ್ಲೋದಲ್ಲ, ರಾಮದೇವ್ರ ಕೆಲಸ ಮಾಡೋದು. ಎಷ್ಟೋ ಸರ್ತಿ ಹಿಂಗಾಗತ್ತೆ, ಫೈನಲ್ ಡೆಸ್ಟಿನೇಷನ್ನೇ ಮರ್ತು ಹೋಗುತ್ತೆ. ನಮ್ಮ ಅಲ್ಲಿ ಇಲ್ಲಿನೇ ಓಡಾಡಿಕೊಂಡು ಹರಯೇನಮ ಅಂದ್ಕೊಂಡ್ಬಿಟ್ಟಿರ್ತೀವಿ. ಈ ಕೆಲವರೆಲ್ಲ ಹೀಗಾಗುತ್ತೆ. ಮೈಸೂರಿಗೆ ಹೋಗಬೇಕು ಅಂತ ಹೊರಟ್ರೆ ಯಾವ್ಯಾವ ಊರು ಸಿಗುತ್ತೋ ಅಲ್ಲೆಲ್ಲ ಸ್ಪೆಷಲ್ಲು ಅಂತ ಹೋಟ್ಲಲ್ಲಿ ಹೋಗಿ ತಿನ್ಕೊಂಡು ಮೈಸೂರಿಗೆ ಹೋಗ್ಬಿಟ್ಟು ರಾತ್ರಿ ಆಗೋಗ್ಬಿಟ್ರೆ. ಬೆಳಗಿಂದ ಏನು ಮಾಡಿದ್ವಿ, ಬರೀ ಓಡಾಡ್ಕೊಂಡೇ ಇದ್ವಿ ಅಂತ. ಎಲ್ಲಿ ಮುಖ್ಯವಾದ ಗುರಿ ತಲುಪಬೇಕಿತ್ತು ಆ ಗುರಿಯನ್ನೇ ತಲುಪದೆ ಮಧ್ಯದಲ್ಲೇ ಹರಯ ನಮಃ ಹಂಚ್ಕೊಂಡು ಹೋಗಿಟ್ಟಿರ್ತೀವಿ. ಆದರೆ ಹನುಮಂತ ದೇವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತು, ರಾಮದೇವರ ಕಾರ್ಯ ನಡೆಯೋದು ಪ್ರಧಾನ. ಆ ಕಾರ್ಯ ನಡೀಲಿಕ್ಕೆ ಉಳಿದೆಲ್ಲ ಕಾರ್ಯಗಳು ಸಪೋರ್ಟಿವ್ ಆಗಿರಬೇಕು. ಅಂದರೆ ಎಲ್ಲಿಯೋ ಕೊಲ್ಲಬೇಕು, ಕೊಲ್ಲದೆ ಕೆಲಸ ಆಗುತ್ತಾ, ಕೊಲ್ಲದೆ ಕೆಲಸ ಮುಗಿಸ್ಬೇಕು. ಹಾಗಾಗಿ ದೇವತೆಗಳಿಗೆ ಇದನ್ನು ಕಂಡು ಭಾರೀ ಆನಂದ ಆಯಿತು. ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ ದೇವತೆಗಳು. ಸುರಸೆಗೂ ಆನಂದ ಆಯಿತು. ಆಕೆ ಅಂದ್ಲು, ಸತ್ಯಂ ಲಂಕಾಮುಪೇತ್ಯತ್ವಂ ಜಾನೀಯ ಜನಕಾತ್ಮಜಾಂ. ನೀನು ಹನುಮಂತ, ನೀನಿಷ್ಟು ಬಲಶಾಲಿ ಅಂತ ಗೊತ್ತಿದೆ ನಮಗೆ. ಯಾಕೆ? ಅಲ್ಲಿಂದ ಹಾರಿ ಬಂದಿದ್ದೀಯಾ, ಮೈನಾಕನಲ್ಲಿ ವಿಶ್ರಾಂತಿ ತಗೊಳ್ಳದೆ ಇಲ್ಲಿವರೆಗೂ ಬಂದಿದ್ದೀಯಾ, ನೀ ಬಲಶಾಲಿ ಅಂತ ಗೊತ್ತಿದೆ. ಈಗ ಬುದ್ಧಿಯನ್ನೂ ಉಪಯೋಗ ಮಾಡಿದ್ದೀಯ ನೀನು. ಬರೀ ದೇಹ ಬಲವನ್ನಲ್ಲ, ಬುದ್ಧಿ ಬಲವನ್ನೂ ಉಪಯೋಗಿಸಿದ್ದೀಯಲ್ಲ. ಹಾಗಾಗಿ ನೀ ಲಂಕೆಗೆ ಹೋಗ್ತೀಯಾ, ಲಂಕೆಗೆ ಹೋಗಿ ಸೀತೆಯನ್ನು ಕಂಡೇ ಕಾಣ್ತೀಯಾ ಅಂತ ಸುರಸೆ ತುಂಬ ಹೃದಯದಿಂದ ತಾನು ನುಡಿದಿದ್ದಾಳೆ. ನುಡಿದ್ರೆ ಹನುಮಂತ ದೇವರು ಸುರಸೆಯನ್ನು ಗೌರವಿಸಿ ತಾವು ಮುಂದೆ ಹೊರಟ್ರೆ
ಅಲ್ಲಿ ಮುಂದೆ ಇದೇ ಥರದ್ದು ಇನ್ನೊಬ್ಳಿದ್ಲಂತೆ. ಆಕೆಯ ಹೆಸರು ಸಿಂಹಿಕಾ ಅಂತ. ಆಕೆ ಏನಂದರೆ ಬ್ರಹ್ಮವರದಿಂದ ಅವಧ್ಯಳಾದವಳು. ಇವಳದೇನು ಸ್ಪೆಷಾಲಿಟಿಯಪ್ಪ ಅಂದರೆ ಅವಳು ತಿನ್ನಬೇಕಾದ್ರೆ ಪದಾರ್ಥನೇ ಮುಟ್ಟಬೇಕು ಅಂತಿರಲಿಲ್ವಂತೆ. ಆ ಪದಾರ್ಥದ ನೆರಳನ್ನು ಮುಟ್ಟಿ ಎಳೆದ್ರೂ ಆ ಪದಾರ್ಥ ಬಂದ್ಬಿಡ್ತಿತ್ತಂತೆ. ಛಾಯಾಗ್ರಹ ಅಂತ ಅವಳ ಹೆಸರು. ಛಾಯಾ ಅಂದರೆ ನೆರಳು, ನೆರಳನ್ನು ಹಿಡಿಯುವವಳು ಅಂತ. ಇದು ಎಂಥ ದರಿದ್ರ ಇದು! ಕಾಲು ಎಳೆಯೋರನ್ನು ಕಂಡಿದ್ದೀವಿ, ನೆರಳು ಹಿಡ್ಕೊಂಡು ಎಳೆಯೋರು. ಈ ಸುರಸೆ ಸಿಂಹಿಕೆಗೆ ಹಾಗೊಂದು ವರ ಬ್ರಹ್ಮದೇವರು ಕೊಟ್ಟು ಸಮುದ್ರದ ಮಧ್ಯದಲ್ಲಿ ಲಂಕಾಪಟ್ಟಣದ ಹೊರಗೆ ಕೂಡಿಸಿದ್ರಂತ ಅವಳನ್ನು. ಹಾಗಾಗಲ್ಲಿ ಯಾವ ಪಕ್ಷಿ, ಪ್ರಾಣಿ, ಜಲಚರ, ಖೇಚರ, ಭೂಚರ ಯಾವ ಚರನೂ ಹೋಗೋ ಹಾಗೆ ಇಲ್ಲ. ಏನು ಹೋದರೂ ಗುಳುಂ ಸ್ವಾಹ, ನೆರಳು ಎಳೆಯೋದು, ಬಾಯಿಗೆ ಹಾಕ್ಕೊಳ್ಳೋದು, ನೆರಳೇ ತಿಂದುಬಿಡೋದು. ನೆರಳು ತಿಂದರೆ ಆ ಪಕ್ಷಿ ಹೋಯ್ತಷ್ಟೇ ಹೊಟ್ಟೆ ಒಳಗೆ. ಪಕ್ಷಿ ಪ್ರಾಣಿ ಅಲ್ರಿ, ಮೇಲ್ ದೇವತೆಗಳೇನಾದ್ರು ವಿಮಾನದಲ್ಲಿ ಹೋದರೆ ಅವರನ್ನು ಎಳೆದು ಬಿಡೋಳಂತ. ಯಾರು ಋಷಿಗಳು ತಪಶಕ್ತಿಯಿಂದ ಆಕಾಶ ಮಾರ್ಗದಲ್ಲಿ ಸಂಚಾರ ಮಾಡಿದ್ರೆ ಮುಗೀತು, ಅವತ್ತೇ ಋಷಿಗಳ ಕೊನೆಯ ದಿನ ಅವತ್ತು. ಇಷ್ಟು ಲೋಕೋಪದ್ರವಕಾರಿಣಿಯಾಗಿ ಅಲ್ಲಿ ಕೂತಿದ್ಲು. ಅವಳು ಹಿಡಿದು ಎಳೆದ್ಲು. ಎಳೆದ್ರೆ ಬಾಯಿ ತೆಗೆದು ಇನ್ನೇನು ಎಳಿತಾ ಇದ್ದಾಳೆ. ಎಳೆದ್ರೆ ಹನುಮಂತ ಬೆಳೆದ. ಇವಳು ದೊಡ್ಡದಾಗಿ ಬಾಯಿ ತೆಗೆದ್ಲು. ಹನುಮಂತ ಸಣ್ಣ ರೂಪ ತಗೊಂಡು ಒಳಗೆ ಹೋದ. ಆದರೆ ಈ ಸತಿ ಹೋದ ದಾರಿಲಿ ಹೊರಗೆ ಬರಲಿಲ್ಲ ಅಂತ ಹನುಮಂತ. ಒಳಗೆ ಹೋದದ್ದು ಬಾಯಿಂದ. ಅವಳ ಹೃದಯವನ್ನು ಸೀಳಿ ಹನುಮಂತ ಹೊರಗೆ ಬಂದ. ನೋಡ್ರಿ ಎಷ್ಟು ಚೆನ್ನಾಗಿದೆ ಈ ಕಥೆ ಅಂದರೆ, ಸುರಸೆ ಸಿಂಹಿಕೆ ಇಬ್ಬರು ಒಂದೇ ಥರ ಮಾಡಿದರು. ಸುರಸೆಯು ನನ್ನ ಬಾಯಿಗೆ ಬೀಳಂದ್ಲು, ಸಿಂಹಿಕೆ ಅನ್ನಲಿಲ್ಲ, ಬಾಯಿಗೆ ಎಳ್ಕೊಂಡ್ಲು. ಸುರಸೆಯ ಪ್ರಸಂಗದಲ್ಲೂ ಹನುಮಂತ ತಾನು ಡಬಲ್ ಆದ, ಸಿಂಹಿಕೆ ಪ್ರಸಂಗದಲ್ಲೂ ಡಬಲ್ ಆದ. ಸುರಸೆಯ ಪ್ರಸಂಗದಲ್ಲೂ ಅಂಗುಷ್ಟ ವಾಪಸ್ ಕ್ಷಣಾರ್ಧದಲ್ಲಿ ಅಂಗುಷ್ಟ ಮಾತ್ರದವನಾಗಿಬಿಟ್ಟ, ಸಿಂಹಿಕೆಯ ಪ್ರಸಂಗದಲ್ಲೂ ಅಂಗುಷ್ಟ ಮಾತ್ರದವನಾಗಿಬಿಟ್ಟ. ಆದರೆ ಸುರಸೆಯ ಬಾಯ ಒಳಗೆ ಹೋಗಿ ಹಾಗೆ ಹೊರಗೆ ಬಂದ. ಯಾಕೆ? ಅವಳನ್ನು ಕೊಲ್ಲಬೇಕಾಗಿರಲಿಲ್ಲ, ಆಕೆ ಒಳ್ಳೆಯವಳು. ಆದರೆ ಸಿಂಹಿಕೆಯ ಬಾಯಿ ಒಳಗೆ ಹೋದವನು ಸಿಂಹಿಕೆ ಬಾಯಿಂದ ಆಚೆ ಬರಲಿಲ್ಲ. ಯಾಕೆ? ಇವಳು ಲೋಕಕಂಟಕಳು. ಅವಳ ಹೃದಯವನ್ನು ಸೀಳಿ ತಾನು ಹೊರಗೆ ಬಂದಿದ್ದಾನೆ. ಹೃದಯಂ ನಿರ್ದಯಂ ತಸ್ಯ ಬಿಭೇದ ನಖರೈಕರೈಹಿ. ಅವಳ ನಿರ್ದಯವಾದ ಹೃದಯವನ್ನು ತಾನು ಉಗುರುಗಳಿಂದ ಸೀಳಿಬಿಟ್ಟ. ಸೀಳಿ ಕರುಳ ಮಾಲೆ ಹಾಕ್ಕೊಂಡು ಬಂದಂತೆ. ರಾಮಾಯಣ ವರ್ಣನೆ ಮಾಡುತ್ತಿದ್ದನ್ನು ನರಸಿಂಹದೇವರಂತೆ ಕಂಡ ಅಂತ ಕವಿಗಳು ವರ್ಣನೆ ಮಾಡ್ತಾರೆ. ಹಾಗೆ ತಾವು ಹೊರಟು ಬಂದಿದ್ದಾರೆ. ಹೊರಟು ಬಂದರೆ ಆಗ ಎಲ್ಲ ದೇವತೆಗಳು, ಋಷಿಗಳು ಹನುಮಂತ ದೇವರಿಗೆ ಕೈ ಮುಗಿದರಂತೆ. ಸ್ವಾಮಿ, ಇವತ್ತಿಂದ ನಾವು ಈ ಆಕಾಶ ಮಾರ್ಗದಲ್ಲಿ, ಈ ಏರ್ ಸ್ಪೇಸ್ ನಮಗೆ ಫ್ರೀ ಆಯ್ತು ಇವತ್ತಿಂದ ಅಂದ್ರಂಥವ್ರು. ಇದು ಸಾಧ್ಯನೇ ಇರಲಿಲ್ಲ ಸಿಂಹಿಕೆ ಇರೋಷ್ಟು ಸಮಯ ಓಡಾಡಲಿಕ್ಕೆ. ನೋಡ್ರಿ, ಅಕಸ್ಮಾತ್ ಇಲ್ಲಿ ಹನುಮಂತ ದೇವರು ಬರದೆ ಬೇರೆ ಯಾರಾದರೂ ಹಾರ್ಕೊಂಡು ಬಂದಿದ್ರೆ ಲಂಕೆಗೆ ಏನು ಪರಿಸ್ಥಿತಿ? ಅಕಸ್ಮಾತ್ ಹನುಮಂತ ದೇವರು ಹಾರಿ ಸೀತೆ ಇದ್ದಾರಾ ಅಂತ ನೋಡದೆ ಸೀದಾ ಎಲ್ಲ ಕಪಿಗಳ ಹತ್ರ ಹೋಗಿ, ಕಪಿಗಳೇ ಎಲ್ಲ ಹೊರಡಿ ನಡೀರಿ, ಸೇತುವೆ ಕಟ್ಟ್ರಿ, ಹೊರಟುಬೋಣ ಅಂತ ಏನಾರು ಹೊರಟು ಬಿಡಿದ್ರೆ ಮಧ್ಯದಲ್ಲಿ ಇಂಥವೆಲ್ಲ ಬಂದಿದ್ರಿ ಏನು ಗತಿ ಕಪಿಗಳದ್ದು? ಒಂಥರ ಹನುಮಂತ ದೇವರು ಹೇಗೆ ಅಂದರೆ, ಸ್ವಾಮಿಗಳು ಬರ್ತಾರೆ ಅಂತ ಗೊತ್ತಾದರೆ ಹಿಂದಿನ ದಿನನೇ ಕಸ ಗುಡಿಸಿ ನೆಲ ಸಾರಿಸಿ ಎಲ್ಲ ಕ್ಲೀನ್ ಮಾಡಿರ್ತೀವಲ್ಲ, ಹಾಗೆ ಕ್ಲೀನ್ ಮಾಡಿಟ್ರು. ಲಂಕಾಪಟ್ಟಣನೂ ಅರ್ಧ 1/3 ಕ್ಲೀನ್ ಮಾಡಿಬಿಟ್ರಂತ ಹನುಮಂತ ದೇವರು. ದಾರಿ ಕ್ಲೀನ್ ಮಾಡಿದ್ರು, ಲಂಕೆ ಕ್ಲೀನ್ ಮಾಡಿದ್ರು. ರಾವಣನಿಗಿದ್ದಂಥ ಒಂದು ಆತ್ಮವಿಶ್ವಾಸ ಏನು, ಅವನಿಗೆ ಮೊರಾಲಿಟಿ ಏನು, ಆತ್ಮ ಬಲ ಇತ್ತು, ಅದನ್ನು ಹೊಡೆದು ಹಾಕಿದ್ರು. ಯಾಕೆ? ಅವ್ರು ಹೇಳ್ತಾರಲ್ಲ, ನನ್ನಂಥವನು ರಾಮನ ಬಳಿ ಸಾವಿರಾರು ಮಂದಿ ಇದ್ದಾರೆ, ನಾನು ರಾಮನ ಬಳಿ ಇರುವ ಅತ್ಯಂತ ಸಣ್ಣ ಯೋಧ ಅಂದರು ರಾವಣಂಗೆ ಹನುಮಂತ ದೇವರು. ಹನುಮಂತ ಹೀಗಂದಾಗ ರಾವಣನ ಜಂಘಾ ಬಲವೇ ಉಡುಗಿ ಹೋಯಿತು. ಎಂಥ ಅದ್ಭುತವಾದ ಕಾರ್ಯ ಇದೆಲ್ಲ. ಈ ಎಲ್ಲ ಕಾರ್ಯಗಳಿಗೆ ಮೆಚ್ಚಿಯೇ ರಾಮದೇವರು ಕೊನೆಗೆ ಹನುಮಂತ ದೇವರಿಗೆ ಅಂದ್ರೆ, ನಿಂಗೆ ಏನು ಕೊಡ್ಲೋ ಹನುಮ, ಇಷ್ಟು ಕೆಲಸ ಮಾಡಿಬಿಟ್ಟು ನೀನು, ಹಿಂಗೇನು ಕೊಡಲಿ, ನನ್ನನ್ನೇ ನಾನು ಕೊಟ್ಕೊಂಡು ಬಿಡ್ತೇನೆ. ಸ್ವಾತ್ಮ ಪ್ರಧಾನಮಧಿಕಂ ಪವನಾತ್ಮಜಸ್ಯ ಕುರ್ವನ್ ಸಮಾಶ್ಲಿಷದಮಂ ಪರಮಾಭಿತುಷ್ಟ. ಈ ಎಲ್ಲ ಕೆಲಸಕ್ಕೆ ಮೆಚ್ಚಿ ಇಷ್ಟೇ ಎಲ್ಲ ಮುಂದೆ ಹೇಳ್ತಾರೆ. ಹೀಗೆ ಹನುಮಂತ ದೇವರು ಆ ಸಿಂಹಿಕೆಯನ್ನು ಸಂಹಾರ ಮಾಡಿಬಿಟ್ರು. ಸಂಹಾರ ಮಾಡಿದರೆ ಹನುಮಂತ ದೇವರು ಸಿಂಹಿಕೆಯನ್ನು ಸಂಹಾರ ಮಾಡಿದರು. ಸಿಂಹಿಕೆಯನ್ನು ಸಂಹಾರ ಮಾಡಿ ಅಲ್ಲಿಂದ ಹೊರಟ್ರೆ ಆಮೇಲೆ ಏನು ಈ ಹನುಮಂತ ದೇವರದೇನು ವಿಶೇಷ ಅಂದರೆ, ಭಗವಂತ ಒಂದು ಅವತಾರದಲ್ಲಿ ದೈತ್ಯನ ಸೀಳಿಬಿಟ್ಟ. ಯಾವ ಅವತಾರ? ನರಸಿಂಹ ಅವತಾರದಲ್ಲಿ ಹಿರಣ್ಯಕಶಿಪುವನ್ನು ತೊಡೆ ಮೇಲೆ ಹಾಕ್ಕೊಂಡು ಸೀಳಿಬಿಟ್ಟ. ವಾಯುದೇವರಿಗೆ ಅನ್ನಿಸ್ತಂತೆ ಈ ಕೊಲ್ಲೋ ಪ್ಯಾಟರ್ನ್ ಚೆನ್ನಾಗಿದೆಯಲ್ಲ ಅನ್ನಿಸ್ತಂತೆ ವಾಯುದೇವರಿಗೆ. ಯಾಕೆಂದರೆ ವಾಯುದೇವರದ್ದು ಭಗವಂತಂದು ಒಂದೇ ಥರ ಕ್ರಿಯೆಗಳು. ಹಾಗಾಗಿ ಅವರು ಹನುಮಂತನ ಅವತಾರದಲ್ಲಿ ಸಿಂಹಿಕೆಯನ್ನು ಸೀಳಿದರು, ಭೀಮಸೇನ ದೇವರಾದಾಗ ದುಶ್ಯಾಸನನ ಸೀಳಿದರು. ಸೀಳೋದು ಭಾರಿ ಖುಷಿ ಆಗೋಯ್ತಂತವ್ರು.
ಹಾಗೆ ದೈತ್ಯರನ್ನು ಸೀಳಿ ಸೀಳಿ ಸಂಹಾರ ಮಾಡಿ ಹೊರಟ್ರೆ ಸೀದಾ ಬಂದರು. ಎಲ್ಲಿ ಬಂದಿದ್ದಾರೆ? ಆಲಂಬ ಲಂಬ ಶಿಖರೇ ಲಂಬೆ ಲಂಕಾ ಪ್ರಾಕಾರ ರೂಪಕೆ ನಿಪಪಾತ ಕಪಿಶ್ರೇಷ್ಠ ಸ ತ್ರಿಕೂಟೋಪಶೋಭಿತೆ. ಅವರು ತ್ರಿಕೂಟ ಪರ್ವತ, ಆ ತ್ರಿಕೂಟ ಪರ್ವತದ ತ್ರಿಕೂಟ ಅನ್ನುವುದು ಒಂದು ಶಿಖರ. ಏನಂದರೆ ಲಂಕಾಪಟ್ಟಣ ಎಷ್ಟು ಅಭೇದ್ಯವಾದ ಪಟ್ಟಣ ಅದು ಅಂದರೆ, ಮಧ್ಯದಲ್ಲಿ ಪಟ್ಟಣ, ಅದರ ಸುತ್ತಲೂ ಬೆಟ್ಟ ಇತ್ತಂತೆ, ಸುತ್ತಲೂ ಬೆಟ್ಟ, ಮಧ್ಯದಲ್ಲಿ ಊರು, ಆ ಬೆಟ್ಟದ ಸುತ್ತಲೂ ಸಮುದ್ರ. ಹನುಮಂತ ದೇವರು ಸಮುದ್ರ ಹಾರಿ ಬಂದು ಲ್ಯಾಂಡ್ ಆಗಿದ್ದೇ ಬೆಟ್ಟದ ಮೇಲೆ ಲ್ಯಾಂಡ್ ಆದ್ರಂತೆ. ಅದು ಆ ಬೆಟ್ಟ ಲಂಬ ಅನ್ನುವ ಹೆಸರಿನ ಬೆಟ್ಟ. ಅದು ಆ ಬೆಟ್ಟದ ತ್ರಿಕೂಟ ಅನ್ನುವ ಶಿಖರದ ಮೇಲೆ ಅವರು ನಿಂತರಂತ. ಆ ಶಿಖರ ಆ ಪರ್ವತದಲ್ಲಿ ಅತಿ ಎತ್ತರದ ಶಿಖರವಂತೆ. ಅಂದ್ರೆ ಅಲ್ಲಿ ನಿಂತು ಲಂಕಾಪಟ್ಟಣದಲ್ಲಿ ಎಲ್ಲ ರಾಕ್ಷಸರ ಚಲನವಲನಗಳನ್ನು ಅವರು ಗಮನಿಸ್ತಾ ಇದ್ದಾರೆ. ಹನುಮಂತ ದೇವರು ಬಂದರು, ಇಳಿದ್ರೆ ಅವರು ಎಷ್ಟು ಚೆನ್ನಾಗಿದೆ ಅಂದರೆ, ಹನುಮಂತ ದೇವರು ಮೇಲಿಂದ ಬಂದು ಧಬ್ ಅಂತ ನಿಂತರು. ಏನಾಯಿತು? ಅಲ್ಲಿರುವ ಮರಗಳೆಲ್ಲ ಅಲ್ಲಾಡಿ ಹೋದವು, ಮರದಿಂದೆಲ್ಲ ಹೂ ಉದುರಿ ಬಿತ್ತು. ಇಲ್ಲಿ ಪಂಡಿತಾಚಾರ್ಯ ಅಂತಾರೆ ಹೇಗೆ ಕಾಣ್ತಿತ್ತು ಅದು ಅಂದರೆ, ವಿಕ್ರಾಂತಿಮತಿ ಸಂಭ್ರಾಂತ ಬಾಂಧವ ಇವ ಬಾಂಧವೇ. ಗೆದ್ದು ಬಂದ ತಮ್ಮವರ ಮೇಲೆ ಬಾಂಧವರು ಪುಷ್ಪವೃಷ್ಟಿ ಮಾಡುವಂತೆ ಲಂಕಾಪಟ್ಟಣದವರೆಗೂ ಬಂದ್ಬಿಟ್ಟ ಹನುಮಂತ ಅನ್ನೋ ಖುಷಿಲಿ ಎಲ್ಲ ವೃಕ್ಷಗಳು ಪುಷ್ಪಗಳನ್ನು ಸುರಿಸಿಬಿಟ್ಟಾದ ಮೇಲೆ ಅವರು ತಾವು ಬಂದು ನೋಡ್ತಾರೆ. ಅವರು ಲಂಕಾಪಟ್ಟಣ ತನಕ ಬಂದ್ರಲ್ಲ, ಇನ್ನಾದರೂ ವಿಶ್ರಾಂತಿ ತೊಗೊಳ್ಬೋದಲ್ವಾ, ಹೇಗೂ ಬಂದುಬಿಟ್ಟಿದ್ದೀವಿ, ಇನ್ನೇನು ಕೆಳಗೆ ಹೋಗಿ ಸೀದಾ ಸೀತೆಯನ್ನು ನೋಡ್ಕೊಳ್ಳೋದು, ಮನೆಗೆ ಹೋಗೋದಷ್ಟೇ, ಚೂರು ವಿಶ್ರಾಂತಿ ತೊಗೊಂಡ್ಬೇಡ. ಅನಿಸ್ಲೇ ಇಲ್ಲಂತವ್ರಿಗೆ. ಯಾಕೆ ಅಂದರೆ ಅವ್ರು ಹೇಳ್ತಾರೆ, ಕಾರ್ಯಸ್ಯ ಮಹತೀತ್ವರ, ನನಗೆ ಕೆಲಸದಲ್ಲಿ ಭಾರಿ ಅವಸರ ಇದೆ. ಏನು ಕೆಲಸ? ಅವ್ರ ಕೆಲಸ ಅಲ್ಲ, ರಾಮದೇವರ ಕೆಲಸ. ಭಾರಿ ಅವಸರ ಇದೆ, ನಾನು ವಿಶ್ರಾಂತಿ ತಗೊಳ್ಬಾರ್ದು ಅಂತ ಹೇಳವ್ರು ಏನು ಮಾಡಿದ್ದಾರೆ? ಲಂಕಾಪಟ್ಟಣವನ್ನು ಕಂಡಿದ್ದಾರೆ. ಲಂಕಾಪಟ್ಟಣವನ್ನು ಕಂಡು ಅವರು ಅಂದುಕೊಂಡ್ರು, ನನು ನಂಬನರಾಣಾಂ ಸ್ಯಾಲ್ ಲಂಘನಂ ಲವಣೋದಧೇಹೇ. ಅಲ್ಲ, ನಾನೇನೋ ಹಾರ್ಕೊಂಡು ಲಂಕೆಗೆ ಬಂದುಬಿಟ್ಟೆ, ಉಳಿದ ಕಪಿಗಳೆಲ್ಲ ಲಂಕೆಗೆ ಬರೋ ಬಗೆ ಹೇಗೆ? ಅವರೆಲ್ಲ ಸಮುದ್ರ ಹಾರ್ಲಿಕ್ಕಾಗತ್ತೇನು? ಹಾರ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಹೇಗೋ ಕಷ್ಟಪಟ್ಟು ಲಂಕಾಪಟ್ಟಣಕ್ಕೆ ಬಂದರು ಅಂತಲೂ ಇಟ್ಕೊಳ್ಳೋಣ, ಈ ಲಂಕೆ ಒಳಗೆ ಬರೋದು ಹೇಗೆ? ಸುತ್ತಲೂ ಗಿರಿದುರ್ಗ ಇದೆ, ಕೆಳಗಿಳಿದ್ರೆಲ್ಲ ರಾಕ್ಷಸರಿದ್ದಾರೆ, ರಾಕ್ಷಸಾಧಿಪತಿ ರಾವಣ ಇದ್ದಾನೆ, ವರದಿಂದ ಅವಧ್ಯನಾದವ, ಏನಪ್ಪ ಮಾಡೋದು ಅಂತ ಒಂದು ಕ್ಷಣ ಅಂದ್ಕೊಂಡ್ರಂತೆ. ಮರುಕ್ಷಣದಲ್ಲಿ ಅನ್ನಿಸ್ತಂತೆ, ಚಿಂತೆಯ ತಾಂತಿಕಾರ್ಯ ಕಿಂ ನಾಸ್ತಿ ರಾಮಸ್ಯ ದುಷ್ಕರಂ. ಈ ಚಿಂತೆ ಮಾಡಿ ಏನು ಉಪಯೋಗ? ಯಾಕೆ? ರಾಮದೇವರಿಗೆ ಅಸಾಧ್ಯವಾದದ್ದು ಯಾವುದಿದೆ? ಯಾರು ಗೊತ್ತು? ಸಮುದ್ರನೇ ಒಣಗಿಸಿದ್ರು ರಾಮದೇವರು, ಬೆಟ್ಟಗಳನ್ನು ಒಂದೇ ಬಾಣದಿಂದ ಪುಡಿ ಮಾಡಿಬಿಟ್ರು. ಹಾಗಾಗಿ ಇಂಥ ರಾಮದೇವರಿಗೆ ಅಸಾಧ್ಯವಾದದ್ದೇನಿದೆ? ರಾಮದೇವರ ಸೈನ್ಯ ಕಪಿಗಳು ಅವರಿಗೆ ಅಸಾಧ್ಯವಾದದ್ದೇನಿದೆ? ಅವರು ಅಂದ್ಕೊಂಡು ಅವರು ಹೊರಟು ಅವರು ಅಂದ್ಕೊಂಡ್ರಂತೆ, ರಾಮದೇವರಿಗೆ ಅಸಾಧ್ಯವಾದ ಯಾವುದಿಲ್ಲ, ಅವರ ಒಲುಮೆ ಅವರ ಕರುಣೆಯಿಂದಾಗಿ ನನಗೂ ಅಸಾಧ್ಯವಾದದ್ದು ಯಾವುದಿಲ್ಲ ಅಂತ ಅಂದುಕೊಂಡು ಲಂಕಾಪಟ್ಟಣವನ್ನು ಪ್ರವೇಶ ಮಾಡಬೇಕು ಅಂತ ಆಲೋಚನೆ ಮಾಡುವಾಗ ಅಂದ್ಕೊಂಡ್ರಂತೆ, ಇನ್ನೂ ಸೂರ್ಯ ಇದ್ದಾನೆ, ಸೂರ್ಯ ಮುಳುಗಿದ ಮೇಲೆ ಲಂಕೆಗೆ ಹೊರಡೋಣ ಅಂದ್ಕೊಂಡ್ರಂತೆ. ನೋಡ್ರಿ, ಮೈನಾಕಂಗೆ ಹೇಳುವಾಗ ಅಂದಿದ್ರು, ಇನ್ನು ಸ್ವಲ್ಪ ಹಗಲಿದೆಯಪ್ಪ, ಅಷ್ಟರಲ್ಲಿ ಹೋಗ್ಬಿಡ್ಬೇಕು ಅಂತ. ಇವ್ರು ಬಂದಾಗ ಇನ್ನೂ ಸೂರ್ಯೋಸ್ತನೇ ಆಗಿರಲಿಲ್ಲ, ಸೂರ್ಯ ಹಾಗೇ ಇದ್ದ, ಅಷ್ಟು ಬೇಗ ಬಂದಿದ್ದಾರೆ, 100 ಯೋಜನ ಬಂದರು. ರಾತ್ರಿ ಹೋಗೋಣ ಅಂತ ಅಂದುಕೊಂಡ್ರು. ಇದೇನು ವಿಶೇಷ ಅಂದರೆ, ರಾತ್ರಿ ಹೋಗೋದು, ಈ ಹಗಲು ಎದ್ದಿರೋರ ಜೊತೆಗೆ ಮಾತಾಡೋಕ್ಕಾದರೆ ಹಗಲು ಹೋಗಬೇಕು. ಈ ರಾಕ್ಷಸರು ನಿಶಾಚರರಲ್ಲೇನು, ಅವರು ರಾತ್ರಿ ಡ್ಯೂಟಿಯವರು, ಹಗಲೆಲ್ಲ ನಿದ್ದೆ ಹೊಡಿತಾರೆ. ಹಾಗಾಗಿ ಅವರ ಹತ್ರ ಹೋಗಬೇಕಾದ್ರೆ ಹಗಲು ಹೋದರಾಗದು, ರಾತ್ರಿನೇ ಹೋಗಬೇಕು. ಹಾಗಾಗಿ ಅವನೇನು ಮಾಡಿದ್ದಾರೆ? ಹನುಮಂತ ದೇವರು ತಾವು ಆಲೋಚನೆ ಮಾಡಿದ್ದಾರೆ, ರಾತ್ರಿ ಆಗಲಿ ಅಂತ ಕಾಯ್ತಾ ಇದ್ದಾರೆ. ಕಾಯ್ತಾ ಅವ್ರು ಅಂದ್ಕೊಂಡ್ರು, ಅವರಿನ್ನೂ ಆ ಹಾರಿದ ಅಷ್ಟು ದೊಡ್ಡ ರೂಪದಲ್ಲೇ ಇದ್ರಲ್ಲ, ಆ ರೂಪವನ್ನು ಅವರು ಅಂದುಕೊಂಡು ಅವ್ರು ಯೋಚನೆ ಮಾಡಿದ್ದಾರೆ. ಕಂಡು, ಈ ರೂಪದಲ್ಲೇ ನಾವು ಒಳಗೆ ಹೋದರೆ ರಾಕ್ಷಸರಿಗೆ ನನ್ನ ಬಗ್ಗೆ ಡೌಟ್ ಬರಬಹುದು. ಕೆಲಸ ಆಗೋಕ್ಕೆ ಮುಂಚೆ ರಾಕ್ಷಸರಿಗೆ ಡೌಟ್ ಬರಬಾರ್ದು. ಸೀತಾದೇವಿಯರನ್ನ ಕಂಡ ಮೇಲೆ ಹೀಗೊಬ್ಬ ನಾನು ಬಂದಿದ್ದೇನೆ ಅಂತ ರಾಕ್ಷಸರಿಗೆ ಗೊತ್ತಾಗಬೇಕು ಅಂಥೇಳಿ ವಿಚಾರ ಮಾಡಿ ಅವ್ರು ಏನು ಮಾಡಿದ್ದಾರೆ? ಅವರು ಸಣ್ಣ ಚಿಕ್ಕ ರೂಪವನ್ನು ಸ್ವೀಕಾರ ಮಾಡಿದ್ದಾರೆ. ನಿರ್ಣಯದಲ್ಲ ಆಚಾರ್ಯ ಹೇಳ್ತಾರೆ, ಭೂತ್ವಾ ಬಿಡಾಲ ಸಮಿತೋ ನಿಶಿತಾಂ ಪುರಿಂಚ
ಬಿಡಾಲ ಸಮಿತ, ಬೆಕ್ಕಿನಷ್ಟು ಸಣ್ಣ ರೂಪ ತಗೊಂಡಿದ್ರಂತೆ. ಹಾರುವಾಗ ಅವರಿಗಿದ್ದ ರೂಪ ಎಂಥದ್ದು ನೆನಪಿಸಿಕೊಳ್ಬೇಕು. ಸಮುದ್ರದಲ್ಲಿ 30 ಯೋಜನ ದೊಡ್ಡದಾಗಿ ಕಾಣ್ತಾ ಇತ್ತು ಅವರ ನೆರಳು. ಅಷ್ಟು ದೊಡ್ಡ ರೂಪವನ್ನು ತಗೊಂಡ ಹನುಮಂತ ದೇವರು ಲಂಕೆಯನ್ನು ಪ್ರವೇಶ ಮಾಡೋ ಕಾಲಕ್ಕೆ ಸಣ್ಣ ಬೆಕ್ಕಿನ ಹಾಗೆ ರೂಪವನ್ನು ತಗೊಂಡ್ರು. ರಾತ್ರಿ ಆಗೋದನ್ನೇ ಕಾಯ್ತಾ ಇದ್ದಾರೆ. ರಾತ್ರಿ ಆಗ್ತಾ ಇರುವ ಹಾಗೆ ತಾನು ಲಂಕಾಪಟ್ಟಣವನ್ನು ಪ್ರವೇಶ ಮಾಡಿದ್ದಾರೆ. ಹಾಗೆ ಮಾಡಿದ ಮೇಲೆ ಮುಂದೆ ಏನಾಯಿತು ಲಂಕಾಪಟ್ಟಣದಲ್ಲಿ, ಈ ಎಲ್ಲ ಕಥೆಗಳನ್ನು ಮುಂದಿನ ಉಪನ್ಯಾಸಗಳಲ್ಲಿ ನೋಡೋಣ ಅಂತ ಹೇಳ್ತಾ, ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.